ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಾಮಾಜಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ವಿಷಯಗಳು ಹೇಳಿದ್ದೇನೆ. ಜನರ ಭಾವನೆಗಳು, ವಿಚಾರಗಳು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ಉರಿಯುತ್ತಿರುವ ದೀಪವು ಯಾವ ಭೇದ ಭಾವ ಮಾಡದೆ, ಬಡವ ಶ್ರೀಮಂತ ಎಂದು ಭೇದ ಭಾವ ಮಾಡದೆ ಎಲ್ಲರ ಮನೆಯಲ್ಲಿಯೂ ಸಮನಾಗಿ ಉರಿದು ಬೆಳಕು ಕೊಡುತ್ತದೆ. ಹಾಗೆ ಮನುಷ್ಯನ ಸ್ವಭಾವವು ಈ ದೀಪದಂತೆ ಇರಬೇಕು. ಯಾವ ಜಾಗಕ್ಕೆ ಹೋದರೂ ತನ್ನತನವನ್ನು ಯಾವತ್ತೂ ಬಿಟ್ಟುಕೊಡಬಾರ್ದು. ಒಂದು ದಿನ ಹಾಲಿನ ಪ್ಯಾಕೆಟ್ ಮತ್ತು ಮ್ಯಾಚ್ ಪ್ಯಾಕೆಟ್ ನಡುವೆ ಒಂದು ಮಾತುಕತೆ ಸಂಭಾಷಣೆ ನಡೆದಿತ್ತು. ಅದು ಹೀಗೆ, ಇದು ಹೀಗೆ, ಹಾಗೆ, ಅವರು ಹೀಗೆ, ಇವರು ಹಾಗೆ ಎಂದು ಮಾತಾಡುತ್ತಿರುವಾಗ ಹಾಲಿನ ಪ್ಯಾಕೆಟು ಮ್ಯಾಚ್ ಬಾಕ್ಸಿಗೆ ಒಂದು ಪ್ರಶ್ನೆ ಕೇಳಿತ್ತು. ನೋಡು ದೋಸ್ತ, ಹಿಂದೆಯೂ ನಿನ್ನ ಬೆಲೆ ₹1 ಇತ್ತು, ಮತ್ತು ಈಗೂ ₹1 ಇದೆ ಎಂದು ಕೇಳಿತು. ಮತ್ತು ನನ್ನ ಬೆಲೆ ಯಾವಾಗಲೂ ಹೆಚ್ಚುತ್ತಾ ಹೋಗುತ್ತದೆ ಎಂದು ಕೇಳಿದಾಗ ಮ್ಯಾಚ್ ಬಾಕ್ಸ ಸುಂದರವಾದ ಉತ್ತರ ಕೊಟ್ಟಿತು. ನೋಡು ದೋಸ್ತ, ನೀನು ಎಲ್ಲರ ಆರೋಗ್ಯ ಕಾಪಾಡ್ತಿ, ಎಲ್ಲರ ಹೊಟ್ಟೆ ತಣ್ಣಗೆ ಇಡುತ್ತಿ, ಆದರೆ ನಿನ್ನ ಬೆಲೆ ಹೆಚ್ಚುತ್ತಾ ಹೋಗುತ್ತದೆ. ಎಲ್ಲರೂ ನಿನ್ನ ಬಗ್ಗೆ ವರ್ಣನೆ ಮಾಡುತ್ತಾರೆ, ಹಾಗೆ ಹೀಗೆ ಎಂದು. ಮತ್ತು ನನಗ್ಯಾರು ವರ್ಣನೆ ಮಾಡುತ್ತಾರೆ? ನನ್ನ ಕೆಲಸ ಬರೀ ಎಲ್ಲ ಕಡೆ ಬೆಂಕಿ ಹಚ್ಚುವುದೇ ಇದೆ. ಯಾರು ನನಗೆ ಬೆಲೆ ಕೊಡ್ತಾರೆ? ನನ್ನ ಕೆಲಸವೇ ಎಲ್ಲ ಕಡೆ ಬರೀ ಬೆಂಕಿ ಹಚ್ಚುತ್ತಾ ಹೋಗೋದು. ಅದಕ್ಕೆ ನನ್ನ ಬೆಲೆ ಹೇಗಿತ್ತು ಹಾಗೇ ಇದೆ ಎಂದು ಉತ್ತರ ಕೊಟ್ಟಿತ್ತು. ನಾವು ವಾಸಿಸುತ್ತಿರುವ ಮನೆ ಬರೀ ಮಣ್ಣಿನಿಂದಲೂ ಇದ್ದರೂ ಪರವಾಗಿಲ್ಲ, ನಡೆಯುತ್ತದೆ. ಆದರೆ ಆ ಮನೆಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಇದ್ದವರು ಇರಬೇಕು ಅಷ್ಟೇ. 4 ಅಂತಸ್ತಿನ ಮನೆ ಇದ್ದು ಅದರಲ್ಲಿರುವ ಜನರ ಮನಸ್ಸು ಹುಳುಕಿದ್ದರೆ ಏನು ಪ್ರಯೋಜನ? ಇಲ್ಲಿ ಮನೆ ಎಷ್ಟು ದೊಡ್ಡದೇ ಅನ್ನೋದು ಮುಖ್ಯವಲ್ಲ. ಆ ಮನೆಯಲ್ಲಿ ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯ ಮನಸ್ಸಿನವರು ಇದ್ದಾರೆ ಅಥವಾ ಇಲ್ಲ ಅನ್ನೋದು ಮುಖ್ಯವಾಗಿರ್ತದೆ. ನಾವು ಇಷ್ಟಪಟ್ಟಂತೆ ಹಾಕಿರುವ ಚಪ್ಪಲಿಗಳು ಮಳೆಗಾಲದಲ್ಲಿ ನಾವು ನಡೀತಿರುವಾಗ ನಮ್ಮ ಬೆನ್ನಿಗೆ ಕೆಸರನ್ನು ಸಿಡಿಸುತ್ತದೆ, ಕೆಸರನ್ನು ಹಾರಿಸುತ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಕೆಲ ಜನರು ಇರುತ್ತಾರೆ. ನಮ್ಮ ಎದುರಿಗೆ ಹೇಳೋದು ಒಂದು, ನಮ್ಮ ಬೆನ್ನ ಹಿಂದೆ ಮಾತಾಡೋದು ಬೇರೊಂದು. ಮುँह में मिट्टी बाते बगल में ಚೂರಿ. ಹೇಗಿದೆ ಈ ಪ್ರಪಂಚ? ಹೇಳೋದು ಒಂದು, ಮಾಡೋದು ಬೇರೊಂದು. ಆದ್ದರಿಂದ ಇಂಥ ಜನಗಳಿಂದ ದೂರ ಇರುವುದೇ ಒಳ್ಳೆಯದು ಅನಿಸುತ್ತದೆ. ಈ ಭೂಮಿ ಮೇಲೆ ನಮ್ಮ ಸಾಮಾಜಿಕ ಜೀವನದಲ್ಲಿ ನಮ್ಮ ಜೀವನವು ಯಾವತ್ತೂ ಸಮಸ್ಯೆಗಳಿಂದಲೇ ಕೂಡಿಕೊಂಡಿದೆ. ಆದರೆ ಸಮಸ್ಯೆಗಳು ಯಾವತ್ತೂ ಶಾಶ್ವತ ಇಲ್ಲ. ನಮ್ಮ ಜೀವನವು ತುಂಬ ದಿನಗಳವರೆಗೆ ಇರುವ ಒಂದು ಪ್ರವಾಸ. ಯಾವುದೇ ಸಮಸ್ಯೆಗಳಿಗೆ ಹೆದರಬೇಡಿ. ಆದ್ದರಿಂದ ಆತ್ಮವಿಶ್ವಾಸದಿಂದ ಸಮಸ್ಯೆಯನ್ನು ಎದುರಿಸಿ ಮತ್ತು ನಿಮ್ಮ ಜೀವನವನ್ನು ಆನಂದಿಸಿ. ಇಲ್ಲಿ ದೇವರ ಗುಡಿಯ ಹೊರಗಡೆ ಒಂದು ಸುಂದರವಾದ ಸತ್ಯದ ವಿಚಾರ ಬಂದಿತ್ತು. ಅದೇನೆಂದರೆ, ಈ ಸಮಾಜದಲ್ಲಿ ಜನರು ಉಪವಾಸ ಮಾಡೋದರಿಂದ ದೇವರು ಖುಷಿಯಿಂದ ಇರುತ್ತಾನೆ ಅಂದ ಮೇಲೆ
ಈ ಪ್ರಪಂಚದಲ್ಲಿ ಬಹಳ ದಿನಗಳವರೆಗೆ ಉಪವಾಸ ಇದ್ದ ಆ ಭಿಕ್ಷುಕ ಎಲ್ಲರಿಗಿಂತ ಸುಖಿಯಾಗಿರುತ್ತಿದ್ದ. ಇಲ್ಲಿ ಉಪವಾಸ ಅನ್ನದಿಂದಲ್ಲ, ವಿಚಾರಗಳಿಂದ ಮಾಡಿ. ಇಲ್ಲಿ ಮನುಷ್ಯನು ಎಲ್ಲರ ದೃಷ್ಟಿಯಲ್ಲಿ ಸರಿಯಾಗಿ ಇರಬೇಕು. ಈ ಲೋಕವೆಲ್ಲ ದೇವರಿಂದಲೂ ಸುಖದಲ್ಲಿ ಇದ್ದಾನೆ. ಕೋಗಿಲಿಗೆ ಕಂಠ ಕೊಟ್ಟ, ಆದರೆ ಸೌಂದರ್ಯ ಕಸಿದುಕೊಂಡ. ಮತ್ತು ನವಿಲಿಗೆ ಸೌಂದರ್ಯ ಕೊಟ್ಟ, ಅದರ ಬಯಕೆ ಕಸಿದುಕೊಂಡ. ಸರಿಯಾದ ಮನುಷ್ಯನಿಗೆ ಅವನ ನೆಮ್ಮದಿ ಕಸಿಕೊಂಡ. ಸಂತನಿಗೆ ಸಂತೋಷ ಕೊಟ್ಟ, ಆದರೆ ಸಂಸಾರ ಕಸಿದುಕೊಂಡ. ಇಲ್ಲಿ ಪರಿಪೂರ್ಣ ಯಾರೂ ಇಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಅದಕ್ಕೆ ಹೊಂದಿಕೊಂಡು ಹೋಗಬೇಕಷ್ಟೆ. ಇದೆಲ್ಲ ಬದುಕು ಯಾರಿಗಾಗಿ? ಇದೆಲ್ಲ ಜೀವನ ಯಾರಿಗಾಗಿ? ಇದೆಲ್ಲ ಸಂಪಾದನೆ ಮಾಡಿದ್ದು ಯಾರಿಗಾಗಿ? ನೀನು ವಾಸಿಸುತ್ತಿರುವ ಮನೆ ಅದು ನಿನ್ನದಲ್ಲ. ನಿನ್ನದಂತೆ ಇಲ್ಲಿ ಏನಿದೆ? ನಿನ್ನ ಜೀವನ ಬರೀ 3 ದಿನದ ಸಂತೆ ಇದ್ದಂಗೆ. ನಿನ್ನ ಜೀವನ ಬಾಡಿಗೆ ಮನೆಯ ಜೀವನ. ಇಲ್ಲಿ ನೀನು ಎಲ್ಲದಕ್ಕೂ ಟ್ಯಾಕ್ಸ್ ಪಾವತಿಸಬೇಕಿದೆ, ಕೊಡಬೇಕಾಗಿದೆ. ಮನೆಯ ಟ್ಯಾಕ್ಸ್, ನೀರಿನ ಟ್ಯಾಕ್ಸ್, ಕರೆಂಟ್ ಟ್ಯಾಕ್ಸ್, ಜಾಗದ ಟ್ಯಾಕ್ಸ್, ಎಲ್ಲದಕ್ಕೂ. ಅಂದಮೇಲೆ ನೀನೊಬ್ಬ ಬಾಡಿಗೆ ಮನೆಯವನೇ. ನೀನು ಎಷ್ಟೇ ಗಳಿಸಿದರೂ ನೀನು ಎಷ್ಟು ಆಸ್ತಿ ಮಾಡಿದರೇನೋ ಇದೆಲ್ಲ ನೀನು ಹೋಗುವಾಗ ನಿನ್ನ ಜೊತೆ ಬರುತ್ತಾ? ನೀನು ಬದುಕಿಯವರಿಗೆ ಮಾತ್ರ ನಿನ್ನ ಆಸ್ತಿ. ನೀನು ಬರುವಾಗ ಬರಿಗೈಯಿಂದ ಬಂದಿದ್ದಿ, ಮತ್ತು ಮರಳಿ ಹೋಗುವಾಗ ಬರಿಗೈಯಿಂದೇ ಹೋಗಬೇಕು. ನಿನ್ನ ಮೇಲಿದ್ದ ಎಲ್ಲವೂ ತೆಗೆದುಕೊಳ್ಳುತ್ತಾರೆ. ಒಡವೆ ವಸ್ತುಗಳು, ಬಂಗಾರ, ಬೆಳ್ಳಿ. ಈ ಪ್ರಪಂಚದಲ್ಲಿ ಯಾರೂ ಯಾರಿಗೆ ಇಲ್ಲ. ಯಾರು ಯಾರಿಗೆ ಸಹಾಯ ಮಾಡಲ್ಲ. ಯಾರಿಗೆ ಯಾರೂ ಉಪಕಾರ ಮಾಡಲ್ಲ. ನಿನ್ನ ಕಣ್ಣೀರಿನ ಹನಿಗಳು ಈ ಸಮಾಜದ ಜನರಿಗೆ ಕಾಣಿಸುವುದಿಲ್ಲ. ನೀನು ಕುಂತರೂ ನಿಂತರೂ ಬಿದ್ದರೂ ನಿನಗೆ ಯಾರು ಕೇಳೋರಲ್ಲ. ನಮ್ಮವರು ತಮ್ಮವರು ಅನ್ನೋದು ಬರೀ ಮಾತಿಗಷ್ಟೇ. ಕಷ್ಟ ಬಂದಾಗ ನಮ್ಮವರೇ ಅನ್ನೋದು ಮರೆತು ಹೋಗುತ್ತಾರೆ. ಕಷ್ಟ ಅಂತ ಬಂದಾಗ ನಮ್ಮವರೇ ಬೇರೆಯವರಂತೆ ಮಾತಾಡುತ್ತಾರೆ. ತುಂಬ ವರ್ಷಾಗಿ ನಡೆದುಕೊಳ್ಳುತ್ತಾರೆ. ದೂರದೃಷ್ಟಿಯಿಂದ ನೋಡಿಕೊಳ್ಳುತ್ತಾರೆ. ಇದು ಕಲಿಯುಗ ಕಣೋ. ಯಾರು ಯಾರಿಗೆ ಆಗಲ್ಲ. ಸಮಯ ಬಂದಂತೆ ಎಲ್ಲರೂ ಬದಲಾಗುತ್ತಾರೆ. ಸಂಬಂಧಗಳು ಕೂಡ ದೂರ ಆಗುತ್ತವೆ. ಈ ಜಗತ್ತು ಎಷ್ಟೊಂದು ಸ್ವಾರ್ಥ ಇದೆ ನೋಡಿ. ಯಾರ ಕಣ್ಣಲ್ಲಿ ನಿದ್ರೆ ಇದೆಯೋ ಅವರ ಹತ್ತಿರ ಸರಿಯಾದ ಹೊದಿಕೆಗಳು ಇಲ್ಲ. ಯಾರ ಹತ್ತಿರ ಸರಿಯಾದ ಹೊದಿಕೆಗಳು ಇದೆಯೋ ಅವರ ಕಣ್ಣಲ್ಲಿ ನಿದ್ರೆ ಇಲ್ಲ. ಯಾರ ಮನಸ್ಸಿನಲ್ಲಿ ದಯ ಇದೆಯೋ ಅವರಲ್ಲಿ ದಾನ ಮಾಡೋದಕ್ಕೆ ಹಣ ಇಲ್ಲ. ಮತ್ತು ಯಾರ ಹತ್ತಿರ ಹಣ ಇದೆಯೋ ಅವರಲ್ಲಿ ದಾನ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಯಾವುದಕ್ಕೂ ಒಂದು ಕೊನೆ ಅಂತ ಇರುತ್ತದೆ. ಅಂದರೆ ಇಲ್ಲಿ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತದೆ ಅಂತಾರಲ್ಲ. ತಾಳ್ಮೆಗೂ ಒಂದು ಕೊನೆ ಅಂತ ಇರುತ್ತದೆ. ಯಾರೋ ಒಬ್ಬ ವ್ಯಕ್ತಿ ಸತತ ತೊಂದರೆ, ಹಿಂಸೆ ಕೊಡ್ತಾ ಇದ್ದರೆ, ಕ್ಷಮಿಸುತ್ತಾ ಇದ್ದರೆ, ಮತ್ತೆ ಮೊದಲಿನಂತೆ ಮುಂದುವರಿಸಿದರೆ ಅವನಂಥ ಮೂರ್ಖ ಬೇರೊಬ್ಬರಿಲ್ಲ. ಕ್ಷಮಿಸುವಂಥ ಮನುಷ್ಯನೇ ಶ್ರೇಷ್ಠ ಅಂತ ಹೇಳ್ಬೋದು. ಈಗಿನ ದುಬಾರಿ ಜೀವನದಲ್ಲಿ, ಕಾಸ್ಟ್ಲಿ ಜೀವನದಲ್ಲಿ ನೀವು ಧರಿಸುವಂಥ ಬಟ್ಟೆಗಳು 5,000 ಬೆಲೆಯುಳ್ಳ ಬಟ್ಟೆಗಳನ್ನು ಹಾಕದೆ ಅದರಲ್ಲಿ 1,000 ರೂಪಾಯಿಗಳ ಬಟ್ಟೆಗಳನ್ನು ಹಾಕಿ ಉಳಿದ 4,000 ರೂಪಾಯಿ ನಿನ್ನ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ನಿನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ, ಕೆಟ್ಟ ಸಮಯದಲ್ಲಿ ನಿಮ್ಮ ಬಟ್ಟೆಗಳು ಯಾವ ಕೆಲಸಕ್ಕೆ ಬರುವುದಿಲ್ಲ. ನಿಮ್ಮ ಪಾಕೆಟ್ನಲ್ಲಿ ಇಟ್ಟ ಹಣ ಕೆಲಸಕ್ಕೆ ಬರುತ್ತದೆ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಯಾರ ಮೇಲೂ ವಿಶ್ವಾಸ ಇಟ್ಟುಕೊಳ್ಳಬೇಡಿ. ಬುದ್ಧಿ ಹೇಳುತ್ತಾರೆ ಹೊರತು ಯಾರೂ ಹಣ ಕೊಡೋದಿಲ್ಲ. ಇದು ಕಲಿಯುಗ. ಬೇರೆಯವರ ತೊಂದರೆ, ಕಷ್ಟ ನೋಡಿ ಮನಸ್ಸಿನಲ್ಲಿ ಸಂತೋಷ ಪಡುತ್ತಾರೆ ಹೊರತು ಯಾರೂ ಸಹಾಯ ಮಾಡಲ್ಲ. ನಿನ್ನ ಕಣ್ಣೀರಿನ ಹನಿ ಯಾರೂ ನೋಡಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಧನ್ಯವಾದಗಳು.